ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ, ಆಫ್ ರೋಡ್ ಟ್ರೆಕ್ಕಿಂಗ್. ಗೈಸ್, ಈ ಥರ ದೂದ್ಸಾಗರ್ ಟ್ರೆಕ್ ಹೋಗ್ಬೇಕಂತ ಅನ್ಕೋತಾ ಇದ್ವಿ, ಆದರೆ ಆಗಿರಲಿಲ್ಲ. ಅದು ಇಲ್ಲೇ ನಮ್ಮ ಇವಾಗ ಎಲ್ಲಿ ಬಂದೀವಿ ಅಂದರೆ ಡ್ಯಾಮ್ ಮೇಲಿದ್ದೀವಿ ನಾವೀಗ. ಡ್ಯಾಮ್ ಮೇಲಿದ್ವಿ. ಬರೀ ಗೂಡ್ಸ್ ಟ್ರೈನ್ ಅಷ್ಟೇ ಓಡಾಡ್ತಿರೋದಂತೆ ಇವಾಗ ಬೆಳಿಗ್ಗೆ. ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರೋಡಿಂಗ್. ಈ ಥರ ಆಫ್ ರೋಡ್ ಯಾವತ್ತೂ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ. ಇದೇ ನೋಡಿ ಸರ್ಚ್ ಟ್ಯಾಂಕು, ಇಲ್ಲಿಂದ ವ್ಯೂ ಪಾಯಿಂಟ್. ಫುಲ್ ಕಾಡೊಳಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ನಾವು ಸಕಲೇಶ್ಪುರದ ದಟ್ಟ ಅರಣ್ಯದೊಳಗಡೆ. ನಮ್ಮ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತಾ ಇದೀವಿ. ಒಂದು ಏನಕ್ಕೆ ಮಿಸ್ ಮಾಡ್ಕೋತಾ ಇದೀವಿ, ನಮ್ಗೆ ಫೋಟೋ ವಿಡಿಯೋಸ್ ಯಾರು ಇಲ್ಲ. ಬಾವ ಗೊತ್ತಾ ನಿಮಗೆ? ಗೊತ್ತು. ಯಾರು ನೀವು? ಬಾವ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಇನ್ ಸಕಲೇಶ್ಪುರ ಡೈರೀಸ್ಗೆ ಸ್ವಾಗತ. ನೋಡ್ತಾ ಇರಬಹುದು ನೀವು ಬ್ಯಾಕ್ ಡ್ರಾಪ್ ಸಕಲೇಶ್ಪುರದ ಹೆಂಗ್ ಕಾಣಿಸ್ತಾ ಇದೆ. ಚಳಿ ಇದೆ. ಇಷ್ಟು ದಿನ ಮಳೆ ಇರ್ಲಿಲ್ಲ, ಬಂತೇನೆ ಬಂದ್ವಿ ಅಂತ ಮಳೆನೂ ಇತ್ತು. ಆ್ಯಂಡ್ ಇವಾಗ ಬಿಸಿಲಿದೆ, ಪರವಾಗಿಲ್ಲ ಇವತ್ತು. ಥ್ಯಾಂಕ್ ಗಾಡ್. ಇಷ್ಟು ಕೂಲ್ ಬ್ರೀಸ್ ಇಷ್ಟಿದ್ರೆ ಸಾಕು, ಓಡಾಡ್ಬೋದು. ಸೊ ಇವತ್ತು ನಾವು ಬೇಗ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ತಿಂಡಿ ಮಾಡಿ ಇವ್ರ ಮಾವನ ಮನೆಯಲ್ಲಿ ಒಳ್ಳೆ ತಿಂಡಿ ಮಾಡಿಕೊಟ್ಟಿದ್ರು. ಚಿತ್ರಾನ್ನ, ವಡೆ ಎಲ್ಲ ತಿಂದಿದ್ದೀವಿ. ನಾವು ಹೊರಗೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಮಗೂ ಗೊತ್ತಿಲ್ಲ ಸರಿಯಾಗಿ. ಹೋಗ್ತಾ ಇದೀವಿ ಅಂದರೆ ಇವ್ರ ಮಾವ ಇದ್ರಲ್ಲ, ಇವ್ರ ಸೋದ್ರ ಮಾವ, ಅವ್ರ ಹೆಸರೇನು? ಮಾದೇಶ್ ಕುಮಾರ್, ಮಧು ಅಂತ ಕರೀತಾರೆ. ಸೊ ಅವ್ರದ್ದು ಪವರ್ ಪ್ಲಾಂಟ್ ಅಲ್ಲಿ ಕೆಲಸ ಗೈಸ್. ಪವರ್ ಪ್ಲಾಂಟ್ ಕೆಲಸ, ಅಲ್ಲಿ ಒಂದು ಚಿಕ್ಕ ಡ್ಯಾಮ್ ಇದೆ, ಅಲ್ಲಿ ಪವರ್ ಪ್ಲಾಂಟ್ ಕೆಲಸ ಮಾಡ್ತಾರೆ. ಸೊ ಆ ಪ್ಲಾಂಟ್ಗೆ ವಿಸಿಟ್ ಹೋಗ್ತಾ ಇದೀವಿ ನಾವು. ಆ ಪ್ಲಾಂಟ್ ಹೆಂಗಿದೆ ಏನು ನೋಡ್ಕೊಂಡು. ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಜೀಪಲ್ಲಿ ಹೋಗ್ಬೇಕು ಅಲ್ಲಿಗೆ, ಮಾಮೂಲಿ ಕಾರಲ್ಲೆಲ್ಲ ಹೋಗಕ್ಕೆ. ಫುಲ್ ಸಕಲೇಶ್ಪುರ ಇಟ್ಸ್ ಲೈಕ್ ಹಿಲ್ ಸ್ಟೇಷನ್. ಎಲ್ಲೂ ಹೋದ್ರೂ ಹಸಿರು ಇರುತ್ತೆ. ಸೊ ಅಲ್ಲೇ ಒಂದು ಸಫಾರಿ ತರ ಹತ್ತದ ಇಳಿಯೋದು ಎಲ್ಲ ಕಡೆ ಇರುತ್ತೆ. ಅದೇ ಒಂದು ಟ್ರೆಕ್ಕಿಂಗ್ ತರ. ಸೊ ಇವತ್ತು ನಾವು ಅಲ್ಲಿ ಪವರ್ ಪ್ಲಾಂಟ್ಗೆ ಹೋಗ್ತಾ ಇದೀವಿ. ಹಂಗೆ ಅಲ್ಲಿ ಸ್ವಲ್ಪ ರೈಲ್ವೆ ಬ್ರಿಡ್ಜ್, ಟನಲ್ ಎಲ್ಲ ಇದೆ, ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಏನೇನಾಗುತ್ತೆ ನಮ್ಮ ಸಕಲೇಶ್ಪುರದ ಇವತ್ತಿನ ದಿನದಲ್ಲಿ ತೋರಿಸ್ತೀವಿ. ಆ್ಯಂಡ್ ಪ್ಲೀಸ್ ಸಾಗಾ ಸ್ಟೋರೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೋಟಿಫಿಕೇಶನ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿರಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾವಿವಾಗ ಶಾರ್ಟ್ಸ್ನ ಈ ಚಾನಲ್ ಆಗ್ತಾ ಇಲ್ಲ. ಸೊ ನಿಮಗೆ ಸಾಗಾ ಶಾರ್ಟ್ಸ್ ಅಂತ ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಮಾತ್ರ ಶಾರ್ಟ್ಸ್ ಸಿಗೋದು. ಎಲ್ಲ ಥರ ರೀಲ್ಸ್ ಕಂಟೆಂಟ್ ನಾವೇನು ಮಾಡ್ತೀವಿ ಇನ್ಸ್ಟಾಗ್ರಾಮ್ಗೆ ಎಲ್ಲ ಶಾರ್ಟ್ಸಲ್ಲಿ ಬರುತ್ತೆ. ಸಾಗಾ ಶಾರ್ಟ್ಸ್ದು ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾವೀಗ ಆನ್ ದ ವೇ ಹೋಗ್ತಾ ಇದ್ದೀವಿ ಸಕಲೇಶ್ಪುರ ಅಲ್ಲಿ ಮನೆಯಿಂದನೇ 24 ಕಿಲೋಮೀಟರ್ಸ್ ಆಗುತ್ತೆ ನಮಗೆ. ನಮ್ಮ ಮಾವನ ಕಾರಲ್ಲಿ ಹೋಗಿ ಅಲ್ಲಿ ಹೋದ್ಮೇಲೆ ಜೀಪಲ್ಲಿ ಹೋಗ್ತೀವಿ. ಚಳಿ ಇದೆ ಸ್ವಲ್ಪ. ಈ ಹೈವೇ ಅರ್ಧ ಬರ್ಧ ಅವಾಗಿಂದ ಇದೆ ಗೈಸ್. ಅರ್ಧ ಸರಿ ಇರುತ್ತೆ, ಅರ್ಧ ಕಿತ್ತೋಗಿರುತ್ತೆ. ನಮ್ಮ ಅತ್ತೆ ಬರಲಿಲ್ಲ, ನಮ್ಮ ಅತ್ತೆ ನೋಡಿ ಬೇಜಾರಾಗ್ಬಿಟ್ಟಿದೆ, ನೀವು ಹೋಗ್ಬಿಟ್ಟು ಬನ್ನಿ ಅಂತ. ಇದು ನಮಗೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಫುಲ್ ಎಕ್ಸೈಟಿಂಗ್ ಇರುತ್ತೆ. ಅವ್ರು ನೋಡಿ ಬೇಜಾರಾಗ್ಬಿಟ್ಟು. ಬಿಸಿಲಿಲ್ಲ, ಕಾಮಾಗಿದೆ. ಆ್ಯಕ್ಚುಲ್ ಸಕಲೇಶ್ಪುರ ಗೈಸ್, ಗುಡ್ಡ ಬೆಡ್ಡ. ಧರ್ಮಸ್ಥಳಕ್ಕೆ ಹೋಗ್ಬಿಡ್ತೀವಿ ನಾವು ಸ್ವಲ್ಪ ದೂರ. ಇನ್ನೊಂದು 50 ಕಿಲೋಮೀಟರ್ ಅಷ್ಟೇ ಅಲ್ವಾ ಇಲ್ಲಿಂದ. ಅದು ಪವರ್ ಹೌಸ್. ನಾವು ಅಲ್ಲಿಗೆ ಹೋಗ್ಬೇಕೀಗ. ನಾವು ಇನ್ನೂ ಇಲ್ಲಿ ಮೇಲಿದ್ದೀವಿ. ಅಲ್ಲಿಗೂ ಹೋಗ್ತೀವಿ. ಇದು ಫಸ್ಟ್ ಟ್ಯಾಂಕ್ ಅಂತ. ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ. ನಾವು ಯಾವತ್ತೂ ಬಂದಿಲ್ಲ ಈ ಥರ. ಚೆನ್ನಾಗಿರುತ್ತೆ. ಕೆಂಪೊಳೆ ಈ ಅಪ್ಪ, ಇಲ್ಲಿ ನೋಡಿ ಎಷ್ಟು ಮೇಲಿದ್ದೀವಿ ಅಪ್ಪ. ಇದೆಲ್ಲ ಚಿಕ್ಕ ಸ್ಟ್ರೀಮ್ಸ್ಗಳಿಗೆ ಬ್ಯಾರಿಯರ್ಸು, ಅಂದರೆ ಸಣ್ಣ ಡ್ಯಾಮ್ಗಳ ಥರ ಕಟ್ಕೊಂಡು ಪವರ್ ಜನ್ರೇಷನ್ ಮಾಡೋಕ್ಕೆ ಮಾಡ್ಕೊಂಡಿರೋದು ಗೈಸ್. ಸುತ್ತ ಬೆಟ್ಟ. ಎಷ್ಟು ಮೇಲಿದ್ದೀವಲ್ವಾ ಗೈಸ್. ಇವ್ರು ನಮ್ಮ ಮಾವ ಅಂತ ಅಷ್ಟೇ ಗೊತ್ತು ಅಂತ ಹೇಳಿದ್ದೀವಿ. ಇವ್ರು ನಮ್ಮ ಮಮ್ಮಿ ತಮ್ಮ, ಎರಡನೇ ತಮ್ಮ. ಆ್ಯಂಡ್ ಇವ್ರಿರೋದು ಸಕಲೇಶ್ಪುರದಲ್ಲಿ. ಸೊ ಎಲ್ಲಿ ಕೆಲಸ ಮಾಡ್ತಾರೆ? ಎಲ್ಲಿ ಕೆಲಸ ಮಾಡ್ತೀವಿ ನಾವು? ಪವರ್ ಪ್ಲಾಂಟಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗ್ತಾ ಇರೋದು ಇವಾಗ. ಸೊ ಇಲ್ಲಿ ಸುತ್ತಮುತ್ತ ಇರೋ ಪವರ್ ಪ್ಲಾಂಟ್ಸ್ ಎಲ್ಲ ನಮಗೆ ಮುಂಚೆ ಎಲ್ಲಿ ಕೆಲಸ ಮಾಡ್ತಾ ಇದ್ದವರು? ಮುಂಚೆ ಈ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ರು. ಅದೊಂದು ಪವರ್ ಪ್ಲಾಂಟ್, ಈಗ ಇನ್ನೊಂದು ಪವರ್ ಪ್ಲಾಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮುಂಚೆ ಕೆಲಸನ ತೋರಿಸೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದಾರೆ. ಸೊ ಚೆನ್ನಾಗಿದೆ ವ್ಯೂ ಎಲ್ಲ. ಇಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ನಾವು ಬಂದಿರಲಿಲ್ಲ, ಈಗ ಬಂದಿದ್ದೀವಿ. ಸೊ ಎಲ್ಲ ನೋಡ್ತಾ ಇದ್ದೀವಿ, ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಗುಡ್ಡಗಳು, ಕಾಡುಗಳು, ಬೆಟ್ಟಗಳು. ಆ್ಯಂಡ್ ಅವ್ರು ಈಗ ಇಲ್ಲಿ ಬಂದು ಸೆಟಲ್ ಆಗಿದ್ದಾರೆ. ಗುಡಿ ಮೇಲೆ ಗಂಟೆ ಪಕ್ಕ ರೋಡು ಪಕ್ಕ ಬುಲೆಟ್ ಮೇಲೆ ಹೀರೋ. ಅದು ಯಾವ್ದಾದ್ರು ದರಿದ್ರ ಸಾಂಗ್ ಐತೆ ನಂಗೆ ಗೊತ್ತಿಲ್ಲ. ದರ್ಶನ್ ಐತೆ ಸಾಂಗ್ ಐತೆ ಹತ್ರ ತಗೋ. ನೀನು ಮೈಕ್ ಗಗನ ಮಾತಾಡೋದು ಕೇಳ್ತಾರ ಕೈ. ಸಿಕ್ಕಾಬಟ್ಟೆ ಸೌಂಡು ಗೈಸ್, ಅದಕ್ಕೆ ಮೈಕ್ ಹಾಕೋತಿದ್ವಿ. ಯಾಕಮ್ಮ ಸೌಂಡು? ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತಾರೆ ಗಗನ್ ಅವರು ಏನಾಗ್ತದೆ. ಗೊತ್ತಿಲ್ಲ ಗೈಸ್.
ನಾವಿವಾಗ ಬೈದೀವಿ ಮಾರುತಿ ಪ್ರೈವೇಟ್ ಲಿಮಿಟೆಡ್, ಏನು ಪವರ್ ಜನರೇಷನ್ ಕಂಪ್ನಿಗೆ ಬೈದೀವಿ. ಇಲ್ಲಿ ಗಗನ್ ಅವ್ರ ಮಾವ ಎಲೆಕ್ಟ್ರಿಕಲ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಅವ್ರ ಕಡೆಯಿಂದ ವಿಸಿಟರ್ಸ್ ಆಗಿ ಬೈದೀವಿ ಗೈಸ್. ಈ ನೀರು ಎತ್ತಿನೊಡೆ ಏನೇನೋ ಪ್ರಾಜೆಕ್ಟ್ ಇದೆ, ಪ್ರೈವೇಟ್ ಸೆಕ್ಟರ್ ಎಲೆಕ್ಟ್ರಿಸಿಟಿ ಇದೆ, ಏನು ಗೊತ್ತೇ ಇರಲಿಲ್ಲ ನಮ್ಗೆ, ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಗೈಸ್ ನಾವ್ ಇಟ್ಸ್ ಟೈಮ್ ಫಾರ್ ಅಡ್ವೆಂಚರಸ್ ಟ್ರೆಕ್. ನಾವೀಗ ಬೊಲೆರೋ ಪಿಕಪ್ ಟ್ರಕ್ ಅಲ್ಲಿ ಹೋಗ್ತಾ ಇದೀವಿ. ನಾವೀಗ ಅಡ್ವೆಂಚರಸ್ ಔಟಿಂಗ್ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತೀವಿ ಏನ್ ಕತೆ ಎಲ್ಲ ಹೋಗ್ತಾ ಹೇಳ್ತೀವಿ. ಜೀಪಲ್ಲಿ ಹೋಗ್ತಾ ಇದೀವಿ. ಗಗನ್ ಅವ್ರ ಮಾವನೇ ನಮ್ಗೆ ಕರ್ಕೊಂಡು ಹೋಗ್ತಾ ಇದಾರೆ. ಅಡ್ವೆಂಚರಸ್ ಬೆಟ್ಟನೇ ಹತ್ತುತ್ತಾ ಇದೀವಿ. ಆಫ್ ರೋಡಿಂಗ್ ನಮ್ ಡ್ಯಾಮ್ ಹತ್ರ ಹೋಗ್ತಾ ಇದೀವಿ ಗೈಸ್. ಇವಾಗ ಬೆಟ್ಟ ತರನೇ ಇದೆ, ಅದು ಹತ್ತುಗ ಹೋಯ್ತಾ ಇದೀವಿ. ಬೊಲೆರೋ ಪಿಕಪ್ ಟ್ರಕ್ ಯಾವ ಬೆಟ್ಟ ಗುಡ್ಡ ಐತ್ ರಸ್ತೆ ವಾಡ್ಕೊ ಹೋಯ್ತಾ ಇರ್ತದೆ. ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್, ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರೋಡಿಂಗ್. ಈ ತರ ಆಫ್ ರೋಡಿಂಗ್ ಯಾವತ್ತೂ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ. ಅಲ್ಲ ಆಫ್ ರೋಡ್ ಅಲ್ಲ, ನೋ ರೋಡ್. ನೋ ರೋಡ್ ಅಲ್ಲಿ ಗೋಯಿಂಗ್ ಅಂದ್ರು ಹೆಂಗ್ ಹೋಗ್ತಾ ಇದೆ ಅಂದ್ರೆ ಟ್ರಕ್. ನೋಡು ಎಷ್ಟು ಮೇಲ್ ಈಗ ಈಗ ನೋಡಿ ಹಂಗೆ ಅದು ಪ್ರಪಾತಕ್ಕೆ ಹೋಯ್ತಾ ಇದೀವಿ ಅನ್ಸ್ತೈತಿ. ಅಲ್ಲಿಂದ ಸರ್ಚ್ ಟ್ಯಾಂಕ್ ತೋರ್ಸಿದ್ವಲ್ಲ ಅವಾಗ್ಲೇ ಅದೇ ಸರ್ಚ್ ಟ್ಯಾಂಕ್ ಕೈಸಿದ್ರು. ಸಿಕ್ಕಾಬಿಟ್ಟೆ ಮೇಲಿದೆ, ಅದನ್ನ ಹತ್ಕೊಂಡ್ ಬಂದಿದೀವಿ ನಾವು ಇಲ್ಲಿ ತನಕ. ಅಯ್ಯಪ್ಪ ಅಯ್ಯಪ್ಪ ಸಿಕ್ಕಾಬಿಟ್ಟೆ ದೊಡ್ಡದಿದು, ನಮ್ಗಲ್ಲಿ ಅನ್ಸಲ್ಲ ದೂರದಿಂದ. ಇದೇ ನೋಡಿ ಸರ್ಚ್ ಟ್ಯಾಂಕು. ಯಪ್ಪ ಅಲ್ಲಿಂದ ಏನ್ ಕಾಣಿಸ್ತಾ ಇರಲ್ಲ, ಎಷ್ಟು ದೊಡ್ಡದಿದೆ. ಇಲ್ಲಿಂದ ವ್ಯೂ ಪಾಯಿಂಟ್ ಏನ್ ಫುಲ್ ಸುತ್ತಮುತ್ತ ಬೆಟ್ಟ. ಡ್ಯಾಮ್ ಲೆವೆಲ್ ಏನಿದೆ, ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ ಆ ಲೆವೆಲ್ ಅಲ್ಲಿ ನೀರಿದೆ. ಅಲ್ಲೋಡಮ್ಮ ಆರೆಂಜ್ ಗೇಟ್ ಇಟ್ಟಿದೀವಿ ನಾವು, ಟನಲ್ಗೆ ಎಂಟ್ರಿ ಆಗುತ್ತೆ. ಓಹೋ ನಾವೇನ್ ಮಾಡ್ತೀವಿ, ಎಂಟ್ರಿ ಆಗೋ ಟೈಮಲ್ಲಿ ಅಲ್ಲಿ ಗೇಟ್ಗಳಿವೆ, ಅದು ಕ್ಲೋಸ್ ಮಾಡ್ಬಿಟ್ಟು ಡ್ಯಾಮ್ ನ ಸ್ವೀಟ್ ಗೇಟ್ ಅಂತ ಇದೆ, ಅದನ್ನ ಓಪನ್ ಮಾಡಿದ್ರೆ ಆ ನೀರು ಮಾಮೂಲಿ ರಿವರಿಗೆ ಬರುತ್ತೆ. ಅವಾಗ ಇದನ್ನ ಓಪನ್ ನೀರು ಖಾಲಿ ಮಾಡ್ಬಿಟ್ಟು ಓಪನ್ ಮಾಡ್ತಾರೆ, ಇದ್ರೊಳಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಮಾಡ್ತೀವಿ. ಸೊ ಸಮ್ಮರ್ ಅಲ್ಲಿ ಏನ್ ಮಾಡ್ತೀವಿ, ಗಾಡಿನೇ ಹೋಗ್ತೀವಿ ಅಪ್ ಟು ಡ್ಯಾಮ್ ತನಕ ಗಾಡಿ. ಟೆಕ್ನಾಲಜಿ ಅರ್ಥ ಆಯ್ತಾ? ಒಳಗಿಂದ ಬರ್ತದೆ, ಗೊತ್ತಾಗ್ತಾ ಇಲ್ಲ. 1.5 ಕಿಲೋಮೀಟರ್ ಟನಲ್ ಇದೆ. ಒಳಗಡೆ ಕಾಂಕ್ರೀಟಿಂಗ್ ಮಾಡಿಲ್ಲ, ಕಾಂಕ್ರೀಟಿಂಗ್ ಇದೆ. ಓಕೆ. ಒಳಗಡೆ ಟನಲ್, ಡ್ಯಾಮ್ ಇಂದ ಡೈರೆಕ್ಟ್ ಇಲ್ಲಿ ನೀರು ಬಂದು ಇಲ್ಲಿಂದ ಪವರ್ ಹೌಸ್ ನಾವು ಕೆಳಗಡೆ ತೋರಿಸಿದ್ರೆ ಅಲ್ಲಿಗೆ ಹೋಗೋದು ನೀರು. ಇಷ್ಟು ಹೈಟ್ ಇಂದ ಬಿಟ್ರೆ ಹಂಗೆ ಟರ್ಬೈನ್ ತಿರುಗ್ತಾ ಇರಬೇಕು. ಇವಾಗ ನಾವು ವಾಪಸ್ ಹೊರಡ್ತಾ ಇದೀವಿ ನಮ್ಮ ಪಿಕಪ್ ಟ್ರಕ್ ಅಲ್ಲಿ. ಮಳೆ ಸ್ಟಾರ್ಟ್ ಆಯ್ತು. ಬಿಸಿಲು ಬರ್ಬೇಕು ಅವಾಗ ಅಲ್ಲಲ್ಲಿ ಫಾಗು ಸಖತ್ತಾಗಿರುತ್ತೆ. ಅಂದ್ರೆ ಸಖತ್ ಎಕ್ಸ್ಪೀರಿಯನ್ಸ್, ಸಖತ್ತಾಗಿತ್ತು. ಇದೆಲ್ಲ ಎಲ್ಲೂ ಸಿಗಲ್ಲ, ಫುಲ್ ಕ್ಲೋಸ್ ಆಗೋಯ್ತು. ಅಲ್ಲಿ ಬೆಟ್ಟ ಇದೆ ಅಂತಾನೆ ಗೊತ್ತಾಯ್ತಾ ಇಲ್ಲ. ಇದೆಲ್ಲ ಸಿಕ್ಕಾಪಟ್ಟೆ ಟನಲ್ಸ್, ರೈಲ್ವೆ ಟ್ರ್ಯಾಕ್ ಎಲ್ಲ ಇದೆ ಅಂತ ಗೈಸ್. ಅದ್ ನೋಡಕ್ಕೆ 1 ವರ್ಷ ಬೇಕು ನಮ್ಗೆ ಟೈಮು. ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ರೆ ನಾವು ಗೈಸ್. ಇಲ್ಲಿ ಮೇಳ್ದೀವಿ, ಇಷ್ಟು ಮಳೆ ಬರ್ತಾ ಇದೆ ಅಂದ್ರು ನಮಗೋಸ್ಕರ. ಈಗ ನೋಡಿ ಈಗ ಒಂಚೂರು ಓಪನ್ ಆಗ್ತದೆ, ಫುಲ್ ಫಾಗು, ಏನು ಕಾಣಿಸ್ತಾನೆ ಇಲ್ಲ. ಬಂದ್ರೆ ಒಂಚೂರು ಓಪನ್ ಅಂದ್ರೆ ನಮಗೋಸ್ಕರ ನಮ್ಮ ಮಧುಮ ಅವರು ಒಂದು ಮಿನಿ ಬೇಕರಿ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ. ನೋಡಿ ಸಚಿನ್ ಫುಲ್ ಸರ್ಪ್ರೈಸ್. ಅಲ್ಲೂ ಇದೆ, ನೀವು ಇತ್ತಾಗ ಬಂದಿರೋದು ಸೀಬೆಹಣ್ಣು. ಬಿಸ್ಕೆಟ್ಸ್ ನೋಡಿ, ಇಷ್ಟು ಮೇಲಿದ್ರು ನಮ್ಗೆ ಬಿಸ್ಕೆಟ್ ಸಿಗ್ತಾ ಇದೆ. ಇವಾಗನ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಇಟ್ಸ್ ಲಂಚ್ ಟೈಮ್ ಗೈಸ್. ಪವರ್ ಪ್ಲಾಂಟ್ ಅಲ್ಲಿ ಸ್ಪೆಷಲ್ ಊಟ. ಇಲ್ಲಿಗೆ ಇದೆ ಸ್ಪೆಷಲ್. ಇಷ್ಟು ಸಿಕ್ಕರೆ ಸಾಕು, ಇಷ್ಟು ಒಳಗಡೆ ಕಾಡಲ್ಲಿ ನಂಗೆ ಹಾಕೊಡಲ್ಲ. ಚಪಾತಿ ಕ್ಯಾಪ್ಸಿಕಮ್ ಪಲ್ಯ ಜೊತೆಗೆ ಇದು. ಡ್ರೈವರ್ನಲ್ಲಿ ಸ್ವಲ್ಪ ಬದಲಾವಣೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಡಿ ಚೆಂದ ಹೊಡಿಬೇಕಾಯ್ತಾ? ಇದೆ. ಡ್ರೈವರನ್ನ ಆರಾಮಾಗಿ ಹೊಡೀರಿ, ಇದಕ್ಕೆ ಚಚ್ತಾ ಇದ್ದೀರಾ. ಅಷ್ಟೂರಿಂದ 2 ಕಿಲೋಮೀಟರ್ ಬಂದ್ವಿ ಗೈಸ್. ಎತ್ತಿ ಕೂರ್ಸ್ ಹೆಂಗಿತ್ತಮ್ಮ ಜರ್ನಿ? ಎತ್ತಿ ಎಸಿತಾ ಇತ್ತು ಗೈಸ್. ಯಪ್ಪ ಇಲ್ಲಿ ನೋಡಿ, ಸ್ವಲ್ಪ ದೂರ ಬಂದಮೇಲೆ ಒಂದು ಸ್ಟ್ರೀಮ್. ಫುಲ್ ಕಾಡೊಳಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ನಾವು, ಸಕಲೇಶ್ಪುರದ ದಟ್ಟ ಅರಣ್ಯದೊಳಗಡೆ ಗೈಸ್. ಯಪ್ಪ 4 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಬಂದಂಗೆ ಆಯಿತು. ಬೆನ್ನು ಹಿಂದೆ ಬಂದೆಲ್ಲನೂ ಐತೈತೆ.
ಎತ್ತಿ ಕೂಲ್ಕೆ ಎತ್ತಾಕ್ಬಿಡ್ತು. ಸೊ ನಾವು ಇವಾಗ ಎಲ್ಲಿ ಬಂದೀವಿ ಅಂದರೆ ಡ್ಯಾಮ್ ಮೇಲೆ ಇದೀವಿ ನಾವೀಗ. ರಿಸರ್ವಾಯರ್ ಡ್ಯಾಮ್ ಮೇಲಿದ್ವಿ. ಇದು ನೋಡಿ, ಇದು ರಿಸರ್ವಾಯರು. ಸೊ ಇಲ್ಲಿಂದ ಆ ಟನಲ್ಗೆ ಹೋಗಿ ಆ ಸರ್ಚ್ ಟ್ಯಾಂಕ್ ಆವಾಗಲೇ ತೋರಿಸಿದ್ನಲ್ಲ, ಅಲ್ಲಿಗೆ ನೀರು ಡೈವರ್ಟ್ ಮಾಡ್ತಾರೆ ಈ ರಿಸರ್ವಾಯರಿಂದ. ಹೆಂಗೆ? ಓ ದೇವ, ಓ ಇಲ್ಲಿ ಹೋಗ್ತಿರೋದು, ಅಲ್ಲಿ ಹೋಗ್ತಾ ಇದ್ದೀವಿ ಟನಲ್ಗೆ. ಅಲ್ಲಿಂದ ಟನಲ್ ಇರೋದು ಗೈಸ್. ಇಲ್ಲಿಂದ ಆವಾಗಲೇ ನಾವು ತೋರಿಸಿದ್ರಲ್ಲ ಟನಲ್ ಮೇಲೋಗಿ, ಇಲ್ಲಿಂದ 1.5 ಕಿಲೋಮೀಟ್ರ್ ಟನಲ್ಲೇ ಫುಲ್ಲು. ಆ ಟನಲ್ ತನಕ ಹೋಗಿ ನೆಕ್ಸ್ಟ್ ಟರ್ಬೈನ್ಗೆ ಹೋಗಿ ಪವರ್ ಜನ್ರೇಟ್ ಆಗೋದು. ಎಂಥ ಗೊತ್ತಿಲ್ಲದೇ ಇರೋ ವಿಷಯಗಳೆಲ್ಲ ಸಾಗಷ್ಟು ಅವರಿಂದ ತೋರಿಸ್ತಾ ಇದ್ದೀವಿ ನೋಡಿ. ಆ್ಯಂಡ್ ನಿಮಗೂ ತಿಳಿಸ್ತಾ ಇದೀವಿ. ಇದೇ ರೈಲ್ವೆ ಟ್ರ್ಯಾಕು, ಸುಬ್ರಹ್ಮಣ್ಯಗೆ ಹೋಗೋ ಟ್ರೈನ್ ಇಲ್ಲೇ ಹೋಗೋದಂತೆ. ಯಪ್ಪ ಟ್ರ್ಯಾಕ್ ನೋಡ್ತಾ ಇದ್ರೆ ಭಯ ಆಯ್ತೈತೆ, ಬಿದೋಗಲ್ವಾ ಅದು ಅನಿಸ್ತೈತೆ, ಅಷ್ಟು ಹಳೇದು ಅನಿಸ್ತೈತೆ ಇಲ್ಲಿಂದ. ಗೈಸ್ ಇವಾಗ ಯಾವುದೋ ಟ್ರೈನ್ ಹೋಗ್ತಾ ಇದೆ, ಗೂಡ್ಸ್ ಟ್ರೈನು. ಸೌಂಡ್ ಬರ್ತಾ ಇದೆ, ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಇವಾಗ ಬಂತು. ಬರೀ ಗೂಡ್ಸ್ ಟ್ರೈನ್ ಅಷ್ಟೇ ಓಡಾಡ್ತಿರೋದಂತೆ ಇವಾಗ. ಬೆಳಿಗ್ಗೆ ರಾತ್ರಿ ಒಂದು ಪ್ಯಾಸೆಂಜರ್ ಟ್ರೈನ್ ಹೋಗ್ತಾ ಇದಂತೆ ಅಷ್ಟೇ. ಯಪ್ಪ ಈ ಕಾಡ್ ಮಧ್ಯೆ ರೈಲ್ವೆ ಟ್ರ್ಯಾಕ್ ಎಲ್ಲ ಮಾಡೋಲ್ಲ, ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕು. ಸಿಕ್ಕಾಬಟ್ಟೆ ಟನಲ್ಸು, ಅಲ್ಲಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂದರೂ ಕಷ್ಟಪಟ್ಟು ಟ್ರ್ಯಾಕ್ ಎಲ್ಲ ಮಾಡೋರೆ. ಸೆಲ್ಯೂಟ್ ಟು ಇಂಡಿಯನ್ ರೈಲ್ವೆ ಸಿಸ್ಟಮ್, ನೆಕ್ಸ್ಟ್ ಲೆವೆಲ್. ಗೈಸ್ ಆ್ಯಂಡ್ ಸಡನ್ ಟೈರ್ ಚೇಂಜ್ ನೋಡು, ನಾವಿಬ್ರು ಎಲ್ಲ ಡರ್ಟಿ ಫೀಲ್ ಆಗಿದ್ವಿ. ನಾವೀಗ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಲೀಚಿಂದ ತಪ್ಪಿಸ್ಕೊಳ್ಳೋಕ್ಕೆ ಕಾಲಿಗೆ ಡೆಟಾಲ್ ಹಾಕತ್ತಿದ್ದೀವಿ. ಯಪ್ಪ ಲೀಚ್ ಕಚ್ಚಿದ್ರೆ 1 ತಿಂಗಳು ಆಮೇಲೆ ಕಟ್ತಾ ಬರುತ್ತೆ. ನೀರು ಹೋಗುತ್ತೆ. ಎಂತ? ಶೂ ಒಳಗೆ ನೀರು ಹೋಗುತ್ತೆ. ಶೂ ಒಳಗೆ? ಶೂ ಒಳಗೆ? ಹಾಂ. ಫುಲ್ ಪಡ್ಚ ಟ್ರೆಕ್ಕಿಂಗ್. ಅಲ್ಲ ನಾವು ಬಂಡೇಜಿಗೆ ಹೋಗಿದ್ದು ಏನೇನು ಅಲ್ಲ ಅನಿಸ್ತದೆ ಇದು. ಅಯ್ಯಪ್ಪ, ಒಂದು ಜರಿ ಹರಿತಾ ಇದೆ, ಆ ಜರಿನ ನಾವು ಉಲ್ಟಾ ಹತ್ತುತ್ತಾ ಇದೀವಿ ಅಷ್ಟೇ. ಗೈಸ್ ಕಷ್ಟಪಟ್ಟು ಗೈಸ್ ಈ ಥರ ದೂದ್ಸಾಗರ್ ಟ್ರೆಕ್ ಹೋಗ್ಬೇಕಂತ ಅನ್ಕೋತಾ ಇದ್ವಿ, ಆದರೆ ಆಗಿರಲಿಲ್ಲ. ಅದು ಇಲ್ಲೇ ನಮ್ಮ ಇಲ್ವೋ ಅಲ್ಲೆಲ್ಲ ಈಗ ಪ್ರಾಹಿಬಿಟೆಡ್ ಏರಿಯಾ ಎಲ್ಲ ಆಗಿದೆ. ಕಷ್ಟಪಟ್ಟು ನಾವೀಗ ರೈಲ್ವೆ ಟ್ರ್ಯಾಕ್ ಮೇಲೆ ರೀಚ್ ಆಗಿದ್ವಿ. ಟನಲ್ಸ್ ನೀವು ನೋಡ್ತಾ ಇರ್ಬೋದು. ನೋಡಿ ಟನಲ್ ಇಲ್ಲೇ ಅಕ್ಕಪಕ್ಕ 2 ಟನಲ್ ಇದೆ. ಆದರೆ ಒಂದು ಬೇಜಾರು, ಇಲ್ಲಿ ನಮ್ಮದು ಗ್ಯಾಂಗ್ ಇಲ್ಲ, ಫ್ರೆಂಡ್ಸ್ ಬಂದಿಲ್ಲ ಅಂತ. ನಾವಿಬ್ಬರೇ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಅವರು ಬೇಕಾಗಿದ್ದು ಚೆನ್ನಾಗಿರ್ತದೆ. ಅವರೆಲ್ಲ ಚಂದ್ರಪಟ್ಟಣದಲ್ಲಿ ಅವರೇ, ನಾಳೆ ಸಿಗ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಟನಲ್ಸ್ ನೋಡಿ, ಮಳೆ ಮಾತ್ರ ಸರ್ಯಾಗಿ ಚಚ್ತಾ ಇದೆ. ಒಳ್ಳೆದು ಮಳೆ ಬರ್ತಾ ಇರೋದು, ಆ್ಯಕ್ಚುಲ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ. ಇದು ನಮ್ಮ ನಾನು ಏರ್ ಕಟ್ ಮಾಡಿಸ್ಬಿಟ್ಟು ಈ ಥರ ಗಂಟೆ ಹಾಕೋಕ್ಕಾಯ್ತಲ್ಲ ಗೈಸ್, ಕಷ್ಟಪಟ್ಟಿದ್ದೀನಿ. ಈಗ ಟನಲ್ ಹತ್ರ ಬಂದಿದ್ದೀವಿ ಗೈಸ್. ಇದು ಚಿಕ್ಕ ಟನಲು. ಅಯ್ಯೋ, ಒಟ್ಟು 50 ಹೋದ್ರೆ ಇದೇ ರೂಟಲ್ಲಿ ಹೋಗ್ತೀರಾ? 57 ಟನಲ್ ಇರೋದು ಸುಬ್ರಹ್ಮಣ್ಯಕ್ಕೆ. ಟೋಟಲ್ 57 ಟನಲ್ ಇರೋದು. ಎಷ್ಟು ಇದೆ? 50 ಪ್ಲಸ್ 64 ಮೀಟರ್ ಏನೋ ಹಾಕಿದ್ದಾರೆ ಇಲ್ಲಿ ಡೀಟೇಲ್ಸು. ಟನಲ್ ನಂಬರ್ 10 ಅನ್ಸುತ್ತೆ ಇದು. ಹಾಂ ಟನಲ್ ಲೆಂತ್. ಸುಬ್ರಹ್ಮಣ್ಯ ರೈಲ್ವೆ ಟ್ರ್ಯಾಕ್ನ ಟನಲ್ಗೆ ನಿಮಗೆಲ್ಲ ಸ್ವಾಗತ. ಏನು ಕಾಣಿಸ್ತಾ ಇರಲ್ಲ, ನೀವೆಲ್ಲ ಟ್ರೈನಲ್ಲಿ ಬಂದಿದ್ರೆ ಇಲ್ಲಿ ಟನಲ್ ನೋಡಮ್ಮ ಹೆಂಗೈತೆ, ಹೆಂಗೆ ಕಟ್ತಾರಮ್ಮ ಇದೆಲ್ಲ. ಇದ್ರೊಳಗಡೆ ನಾನು ಎಲ್ಲೋ 1-2 ಕಡೆ ಟ್ರೈನಲ್ಲಿ ಹೋಗಿದ್ದೀನಿ, ನಾನು ಈ ವೇ ಅಲ್ಲಿ ಟ್ರೈನಲ್ಲಿ ಬಂದಿಲ್ಲ. ಹಾಂ, ನಾನು ಒಂದ್ಸತಿ ಹೋಗಿನಾದ್ರೆ ರಾತ್ರಿ ಹೊತ್ತು ಹೋದರೆ ಏನೂ ಗೊತ್ತಾಗಲ್ಲ. ನಾನು ರಾತ್ರಿ ಹೊತ್ತು ಹೋಗಿರೋದು, ಏನೂ ಗೊತ್ತಾಗಲ್ಲ ಗೈಸ್. ನೋಡಿ ಟನಲ್. ಇವಾಗ ಇಲ್ಲಿ ಏನಕ್ಕೆ ಬಂದಿದ್ದೀವಿ, ಸೇಫ್ ಇಲ್ಲ ಅಂತೆಲ್ಲ ಹೇಳ್ತೀರಾ. ಇಲ್ಲಿ ಇವಾಗ ವೇಯಲ್ಲಿ ಎಲೆಕ್ಟ್ರಿಸಿಟಿ ಏನೋ ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನಾರ್ಮಲ್ ಪ್ಯಾಸೆಂಜರ್ ಟ್ರೈನ್ಸ್ ಬರ್ತಾ ಇಲ್ಲ, ಬೆಳಗ್ಗೆ ಓಡಾಡ್ತಾ ಇಲ್ಲ, ರಾತ್ರಿ ಮಾತ್ರ ಒಂದು ಟ್ರೈನ್ ಇದೆಯಂತೆ. ಬರೀ ಗೂಡ್ಸ್ ವೆಹಿಕಲ್ ಮಾತ್ರ ಓಡಾಡ್ತಾ ಇದೆ. ಆ್ಯಂಡ್ ಈಗ ತಾನೇ ನಾವು ಅಲ್ಲಿ ಕೆಳಗಡೆಯಿಂದ ಗೂಡ್ಸ್ ವೆಹಿಕಲ್ ಒಂದು ನೋಡಿದ್ವಿ. ಸೊ ಅದಕ್ಕೆ ನಾವೀಗ ಧೈರ್ಯವಾಗಿ ಬಂದಿದ್ದೀವಿ. ಇನ್ನು ಟ್ರೈನ್ ಬರೋದು ತುಂಬ ಲೇಟ್ ಆಗುತ್ತೆ. ಹಾಂ, ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಕ್ಕತ್ತಾಗಿದೆ. ರಾಗೇಶ್ವರದಿಂದ ನಿಮಗೂ ತೋರಿಸ್ತಾ ಇದ್ದೀವಿ ನಾವು. ಇವಾಗ ಟನಲ್ ದಾಟಿ ಆಚೆ ಬರ್ತಾಯಿದ್ದೀವಿ. ಅಲ್ಲಿ ಕೆಳಗಡೆಯಿಂದ ಕಾಣಿಸ್ತಲ್ಲ ಬ್ರಿಡ್ಜ್ ಗೈಸ್, ಇದು ಕಷ್ಟಪಟ್ಟು ಮೇಲೆ ಹತ್ಕೊಂಬಂದಿದ್ದಕ್ಕೆ ಈ ವ್ಯೂ ಕಾಣಿಸ್ತಾ ಇದೆ, ಮಸ್ತುಂಟು. ಇಲ್ಲಿ ನೀರು ಹರಿತಾ ಇದೆ, ಅಲ್ಲಿ ಕೆಳಗಡೆ ರಿಸರ್ವರ್ ಇದೆಯಲ್ಲ, ಅದಕ್ಕೆ ಸೌಂಡ್ ಅಂತೂ ಯಪ್ಪ ಬೇರೆ ಲೆವೆಲ್ ಸೌಂಡ್ ಕೇಳಿಸ್ತಾ ಇರೋದು. ನಿಮಗೂ ಕೇಳಿಸ್ತಾ ಇರ್ಬೋದು ಅನ್ಕೋತೀನಿ. ನೋಡಿ ಗುಡ್ಡಗಳು.
ಗಂಗನಂಗೆ ಹೆದರಿಕೆ ಆಗ್ತದೆ, ಟ್ರೈನ್ ಬಂದ್ಬಿಟ್ಟು ಟ್ರೈನ್ ಮಾಡೋದಪ್ಪ ಅಂತ, ಅದಕ್ಕೆ ಬಂದು ಸೈಡಲ್ಲಿ ಸೇಫ್ಟಿ ಜಾಗ ನಿಂತಿದ್ದಾರೆ. ಸೇಫ್ಟಿ ಫಸ್ಟ್ ನಿಜ, ಅದಕ್ಕೆ ನಾನು ಸೈಲೆಂಟಾಗಿ ಸೈಲೆಂಟಾಗಿ ಸೈಡಲ್ಲಿ ನಿಂತಿದ್ದೆ. ಅಂದ್ರು ಗೈಸ್ ಎಷ್ಟು ಕೆಳಗಿದೆ ಗೊತ್ತಾ ಇಲ್ಲಿ, ಅಪ್ಪ ನಾವು ಎಷ್ಟು ಮೇಲಿದ್ದೀವಿ ಗೊತ್ತಾ. ಆ್ಯಂಡ್ ಗೈಸ್ ನಾವು ನಮ್ಮ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಒಂದು ಏನಕ್ಕೆ ಮಿಸ್ ಮಾಡ್ಕೋತೀವಿ, ನಮ್ದು ಫೋಟೋ ವೀಡಿಯೋಸ್ ಯಾರು ಇಲ್ಲ, ಅವ್ರಿಗೆ ಗೊತ್ತು ಯಾವ ಆ್ಯಂಗಲಲ್ಲಿ ಹೆಂಗೆ, ನಾವು ಹೆಂಗೆ ಹೇಳಿದ್ರೆ ಹೆಂಗೆ ಅಂತ ಅವ್ರಿಗೆ 3 ಜನಕ್ಕೆ ಗೊತ್ತಿರುತ್ತೆ ತಗೊಳಕ್ಕೆ. ಇಲ್ಲಿ ಯಾರು ಇಲ್ಲ. ಇವಳು ನಾನು ತಗೊಡ್ತೀನಿ, ನಂದು ಇವಳು ತಗೊಡ್ತಾ ಇಲ್ಲ. ನಮ್ಮ ಮಾವ ತಗೊಡ್ತಾ ಇದ್ದಾರೆ ಕಪಲ್ದು. ಆದರೆ ಪಾಪ ನಿಜಾಗ್ಲೂ ಸಿಕ್ಕಾಪಟ್ಟೆ ಎಫರ್ಟ್ ಆಗಿ ನಮ್ಗೆ ಫೋಟೋ ಹಿಡಿದು ಫೋಟೋಸ್ ತಗೊಡ್ತೀವಿ ಎಲ್ಲ ಫೋಟೋಸ್ ತಗೊಡ್ತಾ ಇದ್ದಾರೆ ನಮ್ಮ ಮಾವ. ಸರ್ ಊರಿಗೆ ಹೋಗೋ ರೋಡ್ ಇದು ಸರ್. ಬಾವಾ ಇದು ಎಷ್ಟು ಕಿಲೋಮೀಟ್ರ್ ಉಂಟು ಅಲ್ಲೊಂದು? ಇದು 3/4 ಕಿಲೋಮೀಟರ್. 3/4 ಕಿಲೋಮೀಟರ್ ಅಲ್ಲ, 574 ಮೀಟ್ರ್ ಅಂದರೆ ಅರ್ಧ ಕಿಲೋಮೀಟ್ರ್ ಇದೆ. ಬಾವ ನೋಡಿದ್ದೀರಾ? ಬಾವ ಗೊತ್ತಾ ನಿಮಗೆ? ಏನು ಗೊತ್ತಿಲ್ಲ. ಬಾವ ಗೊತ್ತಿಲ್ಲ? ಬಾವ ಗೊತ್ತಾ ನಿಮಗೆ? ಗೊತ್ತು. ಯಾರು ನೀವು? ಬಾವ ಇವರು ಜಯರಾಮ್ ಅಂತ ಗೈಸ್, ಇಲ್ಲೇ ಸಕಲೇಶ್ಪುರದವರು. ಇಲ್ಲಿ ಪವರ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾರೆ. ಈ ಟನಲ್ಲು ದೊಡ್ಡ ಟನಲ್ಲು ಗೈಸ್, 574 ಮೀಟರ್ ಇದೆ ಅಂತ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ಈಗ ನಾವು ದೊಡ್ಡ ಟನಲ್ ಎಂಟ್ರ್ ಆಗ್ತಿದ್ದೀವಿ. 574 ಮೀಟರ್, 11ನೇ ಟನಲ್. ಎಸ್, ಕಾಣಿಸ್ತಿಲ್ಲ, ಫುಲ್ ಕತ್ತಲೆ, ನೋ ಎಲೆಕ್ಟ್ರಿಸಿಟಿ. ಇದು ತುಂಬ 1/2 ಕಿಲೋಮೀಟರ್ ಟನಲ್, ಸೊ ಅಲ್ಲಿ ಅಷ್ಟೆಲ್ಲ ಹೋಗಲ್ಲ. ಯಪ್ಪ ಎಷ್ಟು ಕತ್ತಲೆ ಉಂಟು. ಲೈಟ್ ಅಂತೂ ಟ್ರಾವೆಲೇ ಮಾಡಲ್ಲ ಇಲ್ಲಿ. ಗೈಸ್, ಟ್ರೆಕ್ ಮಿಷನ್ ಅಕಂಪ್ಲಿಷ್ಡ್. ಆ ಚಾನಲ್ ಉಂಟಲ್ಲ, ಇಲ್ಲಿ ಬಂದು ಬರ್ತದೆ. ಹಾಂ ಹೌದು ಅದು 1/2 ಕಿಲೋಮೀಟರ್ದು. ಹಾಂ ಹೌದು, ಅದು 1/2 ಕಿಲೋಮೀಟರ್ ಚಾನಲ್ ಸರ್, ಅದು ಇಲ್ಲಿ ಬರ್ತದೆ. ಹಾಂ ಗೈಸ್, ಫೈನಲಿ ಸಕ್ಕದಾಯಿತು. ನಾವು ಅನ್ಕೊಂಡಿರಲಿಲ್ಲ ಈ ಥರ ಒಂದು ಟ್ರೆಕ್ ಮಾಡ್ತೀವಿ ಅಂತ. ಸಕ್ಕದಾಗಿತ್ತು. ನಾನು ಅರ್ಧವರೆಗೆ ಬೇಡ ಹೋಗೋಣ ಅಂದೆ, ಕಾಲೆಲ್ಲ ನೋವಾಯಿತು. ಹಿಡ್ಕೊ ಬಂದಿದ್ದು ಹಂಗೆ ಅಡ್ವೆಂಚರಸ್ ಆಗಿತ್ತು. ಹಾಂ, ಈಗ ನಮಗೆ ಟೀ ಮಾಡಿಕೊಡ್ತಾರೆ ಇಲ್ಲಿ. ಏನು ವ್ಯೂ ಪಾಯಿಂಟ್ ಇದೆ ನೋಡಿ ಗೈಸ್ ಇದು. ಅಪ್ಪ ಇಲ್ಲಿರೋಕ್ಕೆ ಸಂಬಳ ಕೊಟ್ಟು ಇಟ್ಕೋಬೇಕು. ಸಕಲೇಶ್ಪುರಕ್ಕೆ ಹೋಗಿ ಫುಲ್ ಗಮ್ಮತ್ ಮಾಡಿದೆ ಅಂತ. ಹೋದ್ರೆ ಹಂಗೆ ನಾವು ಇಲ್ಲ ಕಾಡಲ್ಲಿ ಎಂತ ಮಾಡೋಣ. ಕಾಡಲ್ಲಿ ಎಂತ ಮಾಡೋದು, ಫುಲ್ ಬೋರ್ ಆಗ್ತದೆ. ಅದಕ್ಕೆ ಹೋಗಿ ಒಂದು ಚಾರ್ಜ್ ಮಾಡ್ಕೊ ಬರೋದು ಅಷ್ಟೇ. ಸಿಂಪಲ್ಲಾಗಿ ಒಂದು 90 ಏರ್ಸೋದು, ಬೇರೇನಿಲ್ಲ. ಬೇರೆ ಅಂತ ಇಲ್ಲ. ಅಲ್ಲ ಒಂದು ಸಾಂಗ್ ಹೇಳಿ ಮತ್ತೆ ಈಗ ನಮ್ಮ ಚಾನಲ್ಗೆ. ಒಂದೇ ಒಂದು ಸಾಂಗು ಹೇಳಿ ಏನಾಗಲ್ಲ, ಪರವಾಗಿಲ್ಲ ಹೇಳಿ, ಒಂದೇ ಒಂದು ಬರ. ಇಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ, ಇಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ, ಪೂಜೆ ನಡೆಯುವ ಮನೆಗಳೇ ನಿನ್ನ ಬೃಂದಾವನ, ನಿನ್ನ ಅರಿತ ಹೃದಯವೇ ದೇವನೇ. ದೊಡ್ಡ ರಾಯರ್ ಭಕ್ತರು ಅನ್ಸುತ್ತೆ ನೀವು. ಈ ಮಳೆ ಚಳಿಲು ಒಳ್ಳೆ ಟೀ ಬಿಸ್ಕೆಟ್ಟು ಅವ್ರು ಕುಡಿತಾ ಇಸ್ಕೊತೀವಿ. ಒಂದು ತಗೊಂತ ಕೊಟ್ಟಿದ್ದು ಪ್ಲೇಟ್ ಇಸ್ಕೊತಾ ಇದೆಯಾ? ಅಕ್ಕ ಅವರು ಜೀಪಲ್ಲಿ ಕೂತ್ಕೊಂಡು ಹೇಗೆ ಫುಲ್ ಎಂಜಾಯಿಂಗ. ಕಾಲೇಜಲ್ಲಿದ್ದಾಗಂತೂ ಎಂಜಾಯ್ ಮಾಡಲ್ಲ, ನಾನು ಕಟ್ಕೊಂಡಂತ ಎಂಜಾಯ್ ಮಾಡ್ತಾಯಿದ್ದೆ. ಏನು ಹಾಚ್ಕೊಬೇಡ, ಹಾಕ್ಸ್ಕೊಳೆ. ಟ್ರೆಕ್ಕಿಂಗ್ ಮಾಡಿ ಸುಸ್ತಾಗಿದೆಯಾ? ಒಳ್ಳೆ ಟ್ರೆಕ್ಕಿಂಗ್ ಮಾಡಿ ಗೈಸ್. ಮನೆಯಲ್ಲಿ ಬಿಸಿ ಬಿಸಿ ನಾನ್ ವೆಜ್ ರೆಡಿ ಆಗಿದೆ. ಮುದ್ದೆ ಮಟನ್ ಸಾಂಬಾರು ರೆಡಿಯಾಗಿದೆ. ಒಳ್ಳೆ ಬ್ಯಾಟಿಂಗ್ ಮಾಡೋದಷ್ಟೇ. ಮಾಡ್ತೀನಾ? ಇಷ್ಟನಾ ನಿನಗೆ ಮಟನ್ ಸಾಂಬಾರು? ಸ್ವಲ್ಪ ಇಷ್ಟನಾ ನಿಂಗೆ? ಅಷ್ಟಕ್ಕಷ್ಟೇ.